Welcome students, welcome to Confidence Academy. In this video I am going to solve 2 marks important questions. 2 marks ಇಂದ ನಾವು ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ಗಳನ್ನು ನಾವು ನೋಡೋಣ. ರೈಟ್, ಇನ್ನೂವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ರೈಟ್, ಜಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ನಲ್ಲಿ ಅಂದರೆ ನಿಮಗೆ ಸೆಕ್ಷನ್ ಬಿ ನಲ್ಲಿ ಏನು ಮಾಡ್ತಾನಂದರೆ 2 ಮಾರ್ಕ್ಸಿನ ಕ್ವೆಶ್ಚನ್ಸ್ಗಳನ್ನು ಕೇಳ್ತಾನೆ. ಈಗ 2 ಮಾರ್ಕ್ಸಿನ ಕ್ವೆಶ್ಚನ್ಸ್ ಯಾವ್ದ್ಯಾವ್ದು ಕೇಳಬಹುದು ಅದು ಇಂಪಾರ್ಟೆನ್ಸನ್ನು ನಾವು ನೋಡೋಣ. ಇದರಲ್ಲಿ ಏನಿಲ್ಲ ಅಂದರೆ ನಾವು ಮಿನಿಮಮ್ 4 ರಿಂದ 5 ಕ್ವೆಶ್ಚನ್ಸ್ ನಿಮಗೆ ಬರುವ ಸಾಧ್ಯತೆಗಳು ಇದ್ದಾವೆ. ರೈಟ್, ಫಸ್ಟ್ ನೋಡ್ರಿ ಏನು ಹೇಳ್ತಾ ಇದ್ದಾನೆ, ಸ್ಟೇಟ್ ಎನಿ 2 ಫ್ಯೂಚರ್ಸ್ ಆಫ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ಅಂದರೆ 2 ಫ್ಯೂಚರ್ಗಳನ್ನು ಹೇಳ್ರಿ ಯಾವುದ್ರದ್ದು, ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಏನ. ರೈಟ್, ನೋಡೋಣ ಯಾವ್ದ್ಯಾವ್ದು 2 ಫ್ಯೂಚರ್ಸ್. ಮೇನ್ ಏಮ್ ಇಸ್ ಸರ್ವಿಸ್, ಅಂದರೆ ಒಂದೇ ಫ್ಯೂಚರ್ ಏನಿದೆ ಇದರ ಮೇನ್ ಏಮ್ ಅಂದರೆ ಒಂದು ಯಾವುದಕ್ಕಾಗಿ ಒಂದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಸಂಸ್ಥೆಗಳನ್ನು ಕಟ್ತಾರೆ ಅಂದರೆ ಅವರು ಸೇವೆಯನ್ನು ಕೊಡೋದಕ್ಕೆ, ಲಾಭದ ಉದ್ದೇಶದಿಂದ ಅಲ್ಲ. ರೈಟ್, ನೀವು ಒಂದು ಆನ್ಸರನ್ನು ಬರಿಬೋದು ನಾಟ್ ಫಾರ್ ಪ್ರಾಫಿಟ್ ಅಂತ ಬರಿಬೋದು. ರೈಟ್, ಆರ್ ಮೇನ್ ಏಮ್ ಇಸ್ ಟು ಸರ್ವಿಸ್ ಅಂತ ಬರಿಬೋದು. ನೆಕ್ಸ್ಟ್ ಇನ್ನೊಂದು, ಸರ್ಪ್ಲಸ್ ಈಸ್ ನಾಟ್ ಡಿಸ್ಟ್ರಿಬ್ಯೂಟೆಡ್ ಟು ಮೆಂಬರ್ಸ್. ಅಂದರೆ ಇಲ್ಲಿ ಪ್ರಾಫಿಟ್ ಏನಾಗ್ತೈತೆ ಅದಕ್ಕೆ ಸರ್ಪ್ಲಸ್ ಅಂತ ಹೇಳ್ತೀವಿ, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಲ್ಲ ಅಂದರೆ ಹಂಚೋದಿಲ್ಲ. ಈಗ ಪಾರ್ಟ್ನರ್ಶಿಪ್ ಅಕೌಂಟ್ಸ್ನಲ್ಲಿ ನಾವು ನೋಡಿವಿ, ಪಾರ್ಟ್ನರ್ಶಿಪ್ಪಿಂದ ಏನು ಲಾಭ ಬರ್ತೈತೆ ಪಾರ್ಟ್ನರ್ಸ್ ಹಂಚ್ಕೊತಾರೆ. ಬಟ್ ಇಲ್ಲಿ ಏನೇ ಲಾಭ ಬರಲಿ ಅಥವಾ ಏನೇ ಅಮೌಂಟ್ ಉಳಿಲಿ ಅದನ್ನು ಹಂಚುವುದಿಲ್ಲ. ರೈಟ್, ನೆಕ್ಸ್ಟ್ ಕ್ವಶನ್ ನಾವು ನೋಡೋಣ. ವಾಟ್ ಈಸ್ ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ಪಾರ್ಟ್ನರ್. ಅಂದರೆ ಗ್ಯಾರಂಟಿ ಆಫ್ ಪ್ರಾಫಿಟ್ ಅಂದರೆ ಏನು ಅಂತ ನಮಗೆ ಕ್ವಶನ್ ಕೇಳ್ತಾ ಇದ್ದಾನೆ. ಅಂದರೆ ಗ್ಯಾರಂಟಿ ಆಫ್ ಪ್ರಾಫಿಟ್ ಅಂದರೆ ಏನು, ಗ್ಯಾರಂಟಿ ಟು ಎ ಪಾರ್ಟ್ನರ್ ರೆಫರ್ಸ್ ಟು ದ ಗ್ಯಾರಂಟಿ ಆಫ್ ಸರ್ಟೆನ್ ಮಿನಿಮಮ್ ಅಮೌಂಟ್. ಅಂದರೆ ಒಬ್ಬ ಪಾರ್ಟ್ನರಿಗೆ ನಾವು ತಗೊತಾ ಇದೀವಿ ಅಂದರೆ ಅವನಿಗೆ ಗ್ಯಾರಂಟಿ ಕೊಡ್ತೀವಿ, ಏನಂತ, ನಿನಗೆ ವರ್ಷಕ್ಕೆ 10,000 ಲಾಭ ಬರ್ತೈತೆ ಬಾ ನಮ್ಮ ಜೊತೆಗೆ ಅಂತ ನಾವು ಹೇಳ್ತೀವಿ. ಇದು ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ. ರೈಟ್, ಒಂದು ವೇಳೆ ಅಷ್ಟು ಅಮೌಂಟ್ ಅವನಿಗೆ 10,000 ರೂಪಾಯಿ ಲಾಭ ಬಂದಿಲ್ಲ ಅಂದರೆ ಎಷ್ಟು ಕಡಿಮೆ ಬಂದಿರ್ತೈತೆ ಅದು ಉಳ್ಕಿದ್ದು ಪಾರ್ಟ್ನರ್ ನಾವು ಕೊಡಬೇಕಾಗ್ತೈತೆ. ರೈಟ್, ಅದೇ ಹೇಳ್ತಾ ಇದ್ದಾನೆ, ಗ್ಯಾರಂಟಿ ಟು ಪಾರ್ಟ್ನರ್ ರೆಫರ್ಸ್ ಟು ದ ಗ್ಯಾರಂಟಿ ಆಫ್ ಸರ್ಟೆನ್ ಮಿನಿಮಮ್ ಅಮೌಂಟ್. ಅಂದರೆ ಮಿನಿಮಮ್ 10,000 ರೂಪಾಯಿ ಬರ್ತೈತೆ, 20,000 ಬರ್ತೈತೆ, 40,000 ಬರ್ತೈತೆ ಅಂತ ನಾವು ಹೇಳಿ ನಮ್ಮ ಬಿಸ್ನೆಸ್ನಲ್ಲಿ ಕರ್ಸಿರ್ತೀವಿ. ರೈಟ್, ಪ್ರಾಫಿಟ್ ಬೈ ಆಲ್ ದ ಅದರ್ ಪಾರ್ಟ್ನರ್ಸ್ ಆರ್ ಎನಿ ಒನ್ ಪಾರ್ಟ್ನರ್ ಆಫ್ ಎ ಫರ್ಮ್. ಈಗ ಇಬ್ರು ಪಾರ್ಟ್ನರ್ ಇದ್ದಾರೆ ಅಂದರೆ ಇಬ್ರು ಗ್ಯಾರಂಟಿ ಕೊಡ್ಬೋದು ಅಥವಾ ಒಬ್ಬ ಪಾರ್ಟ್ನರ್ ಗ್ಯಾರಂಟಿ ಕೊಡ್ಬೋದು. ಯಾರು ಗ್ಯಾರಂಟಿ ಕೊಟ್ಟು ಅವರಿಗೆ ಬಿಸ್ನೆಸ್ನಲ್ಲಿ ಕರ್ಕೊಂಬಂದಿರ್ತಾರೆ ಅವರಿಗೆ ಅಷ್ಟು ಲಾಭ ಆದರೆ ಸರಿ, ಲಾಭ ಆಗಿಲ್ಲ ಅಂದರೆ ಈಗ ಇಬ್ಬರು ಪಾರ್ಟ್ನರ್ ಗ್ಯಾರಂಟಿ ಕೊಟ್ಟರೆ ಇಬ್ಬರು ಕೈಯಿಂದ ಅವನಿಗೆ ಕಡಿಮೆ ಲಾಭ ಬಂದರೆ ಇಬ್ಬರು ಕೈಯಿಂದ ಹಾಕಿ ಕೊಡ್ಬೇಕು, ಎಷ್ಟು ಕಡಿಮೆ ಬರ್ತೈತೆ ಅಷ್ಟು. ಇಲ್ಲ ಅಂದರೆ ಒಬ್ಬನ ಯಾರಾದರೂ ಗ್ಯಾರಂಟಿ ಕೊಟ್ಟಾರಂತ ತಿಳ್ಕೊರಿ, ಅವಾಗ ಏನು ಮಾಡ್ಬೇಕಂದ್ರೆ ಯಾರು ಗ್ಯಾರಂಟಿ ಕೊಟ್ಟಿರ್ತಾರೆ, ಉದಾಹರಣೆಗೆ ಏನಂದೀವಿ 10,000 ರೂಪಾಯಿ ಲಾಭ ಬರ್ತೈತೆ ಅಂತ ಹೇಳಿ, ಬಟ್ ಅವನಿಗೆ 8,000 ರೂಪಾಯಿ ಲಾಭ ಬಂತು, ಅವಾಗ 2,000 ರೂಪಾಯಿ ಕಡಿಮೆ ಬಂದಿದೆ. ಈಗ 2,000 ರೂಪಾಯಿ ಯಾರು ಕೊಡಬೇಕು, ಯಾರು ಗ್ಯಾರಂಟಿ ಕೊಟ್ಟಿರ್ತಾರೆ ಅವ್ರು ಕೊಡಬೇಕು. ಇಬ್ಬರು ಪಾರ್ಟ್ನರ್ ಗ್ಯಾರಂಟಿ ಕೊಟ್ಟರೆ ಇಬ್ಬರು ಕೊಡಬೇಕು, ಒಬ್ಬನ ಪಾರ್ಟ್ನರ್ ಕೊಟ್ಟರೆ ಒಬ್ಬನ ಕೊಡಬೇಕು. ರೈಟ್, ಅದೇ ಹೇಳ್ತಾ ಇದೆ, ದ ಡಿಫ್ರೆನ್ಸ್ ಅಮೌಂಟ್ ಇಸ್ ಪೇಡ್ ಟು ದ ಗ್ಯಾರಂಟಿ ಪಾರ್ಟ್ನರ್. ಡಿಫ್ರೆನ್ಸ್ ಏನಾದರೆ ಕಡಿಮೆ ಬಂದರೆ, ಜಾಸ್ತಿ ಬಂದರೆ ಯಾರು ಕೊಡೋದು ಬೇಕಾಗಿಲ್ಲ, ಜಾಸ್ತಿ ಬಂದರೆ ಅವಂದೇ, ಬಟ್ ಕಡಿಮೆ ಬಂದಾಗ ಕೊಡಬೇಕಾಗುತ್ತೆ. ಇಫ್ ಆ್ಯಂಡ್ ಓನ್ಲಿ ಇಫ್ ಶಿ ಹರ್ ಇನ್ ದ ಪ್ರಾಫಿಟ್ ಈಸ್ ಲೆಸ್ಸರ್ ದೆನ್ ದ ಅಸೂರ್ಡ್ ಅಮೌಂಟ್. ಲೆಸ್ಸರ್ ಅಂದರೆ ಕಡಿಮೆ, ಅಂದರೆ ನಾವು ಎಷ್ಟು ಗ್ಯಾರಂಟಿ ಕೊಟ್ಟಿರ್ತೀವಿ ಅದಕ್ಕಿಂತ ಕಡಿಮೆ ಬಂದರೆ ಮಾತ್ರ ಕೊಡಬೇಕು. ರೈಟ್, ಅದಕ್ಕಿಂತ ಜಾಸ್ತಿ ಬಂದರೆ ಕೊಡೋದು ಅವಶ್ಯಕತೆ ಇಲ್ಲ. ರೈಟ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 19, ಸ್ಟೇಟ್ ಎನಿ 2 ರೀಸನ್ಸ್ ಫಾರ್ ಅಡ್ಮಿಟಿಂಗ್ ಎ ನ್ಯೂ ಪಾರ್ಟ್ನರ್. ನ್ಯೂ ಪಾರ್ಟ್ನರಿಗೆ ಯಾಕೆ ಅಡ್ಮಿಟ್ ಮಾಡ್ಕೊತೀವಿ, ಒಂದನೇದ್ದು ಫಂಡ್ ಬೇಕಾಗ್ತೈತೆ, ನೀಡ್ ಆಫ್ ಕ್ಯಾಪಿಟಲ್, ಹಣ ಬೇಕಾಗ್ತೈತೆ. ರೈಟ್, ಎರಡನೇದ್ದು ಮ್ಯಾನೇಜರಲ್ ಸ್ಕಿಲ್ಸ್, ಅಂದರೆ ಅವನ ಕಡೆ ಮ್ಯಾನೇಜ್ಮೆಂಟ್ ಇರ್ತೈತೆ, ಬಿಸ್ನೆಸ್ ಹೆಂಗೆ ನಡೆಸ್ಬೇಕಂತ ಅವನಿಗೆ ಗೊತ್ತಿರ್ತೈತೆ, ಇನ್ನೊಬ್ಬ ಪಾರ್ಟ್ನರಿಗೆ ಕರ್ಕೊಂಡವನಿಗೆ. ರೈಟ್, ಅದು ಇರ್ತೈತೆ. ಮತ್ತು ಗುಡ್ ವಿಲ್ ಅಂತಲೂ ನಾವು ಹೇಳ್ಬೋದು, ಗುಡ್ ವಿಲ್ಲಿಗಾಗಿ ಅಥವಾ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಸಹ ನಾವು ಏನು ಮಾಡ್ತೀವಿ, ಇನ್ನೊಬ್ಬ ಪಾರ್ಟ್ನರಿಗೆ ಕರ್ಕೊತೀವಿ. ರೈಟ್, ನೆಕ್ಸ್ಟ್ ಕ್ವಶನ್ 20, ಗಿವ್ ದ ಜರ್ನಲ್ ಎಂಟ್ರಿ ಫಾರ್ ಟ್ರಾನ್ಸ್ಫರಿಂಗ್ ಆನ್ ಅಸೆಟ್ ಟು ರಿಯಲೈಸೇಷನ್ ಅಕೌಂಟ್. ಅಸೆಟ್ಟನ್ನು ಬ್ಯಾಲೆನ್ಸ್ ಶೀಟಿಂದ ಅಥವಾ ಅಸೆಟ್ ಅಕೌಂಟಿಂದ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ನಾವು, ರಿಯಲೈಸೇಷನ್ ಅಕೌಂಟಿಗೆ. ರೈಟ್, ರಿಯಲೈಸೇಷನ್ ಅಕೌಂಟ್ನಲ್ಲಿ ಅಸೆಟ್ಸನ್ನು ಯಾವ ಸೈಡ್ ತೊಗೊತೀವಿ ನಾವು, ಕಾಮನ್ ಆಗಿ ಡೆಬಿಟ್ ಸೈಡ್ ತೊಗೊತೀವಿ. ರೈಟ್, ಅಂದರೆ ರಿಯಲೈಸೇಷನ್ ಡೆಬಿಟ್ ಎಂಟ್ರಿ ಫಸ್ಟ್ ತೊಗೋಬೇಕು, ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಅಸೆಟ್ ಅಕೌಂಟ್, ಬೀಯಿಂಗ್ ಅಸೆಟ್ ಟ್ರಾನ್ಸ್ಫರ್ ಟು ರಿಯಲೈಸೇಷನ್ ಅಕೌಂಟ್. ರೈಟ್, ಅಸೆಟ್ಸ್ ಅಕೌಂಟನ್ನು ಖಾಲಿ ಮಾಡಿ ಎಲ್ಲಿಗೆ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ, ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ರೈಟ್, ನೆಕ್ಸ್ಟ್ ಕ್ವಶನ್ ನಂಬರ್ 20, ಗಿವ್ ದ ಜರ್ನಲ್ 21, ವಾಟ್ ಈಸ್ ಫೋರ್ಫೇಚರ್ ಆಫ್ ಶೇರ್. ಫೋರ್ಫೇಚರ್ ಅಂದ್ರೆ ಏನ್ರಿ, ಕ್ಯಾನ್ಸಲೇಷನ್. ರೈಟ್, ಕ್ಯಾನ್ಸಲೇಷನ್ ಆಫ್ ಶೇರ್ಸ್ ಆ್ಯಂಡ್ ಫೋರ್ಫೇಟಿಂಗ್ ದ ಅಮೌಂಟ್ ರಿಸೀವ್ಡ್ ಅಗೇನ್ಸ್ಟ್ ದೋಸ್ ಶೇರ್ಸ್ ಈಸ್ ನೌನ್ ಆಸ್ ಫೋರ್ಫೇಚರ್ ಆಫ್ ಶೇರ್ಸ್. ರೈಟ್,
ಅಂದರೆ ಯಾವುದು ಕ್ಯಾನ್ಸಲೇಷನ್ ಅಂತ ಹೇಳ್ತಾ ಇದ್ದೀವಿ ನಾವು, ರೈಟ್, ಫಾರ್ ನಾನ್ ಪೇಮೆಂಟ್ ಆಫ್ ಎನಿ ಕಾಲ್ ಮನಿ, ರೈಟ್, ಯಾವುದಾದ್ರೆ ಕಾಲ್ ಮನಿ ಅವ್ರು ಕಟ್ಟಿಲ್ಲ ಅಂದರೆ ಆ ಶೇರ್ಸನ್ನು ನಾವೇನು ಮಾಡ್ತೀವಿ, ಕ್ಯಾನ್ಸಲ್ ಮಾಡ್ತೀವಿ. ಆ ಕ್ಯಾನ್ಸಲ್ ಮಾಡುವ ಪ್ರಕ್ರಿಯೆಗೆ ನಾವೇನಂತ ಹೇಳ್ತೀವಿ, ಫೋರ್ಫೇಚರ್ ಅಂತ ಹೇಳ್ತೀವಿ, ರೈಟ್. ನೆಕ್ಸ್ಟ್ ಕ್ವಶನ್ 22. State any two items that are shown under subhead reserve and surplus. Subhead ಮೇನ್ ಹೆಡ್ ಯಾವುದು, ಇಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸ್, ಅದರಲ್ಲಿ ಸಬ್ ಹೆಡ್ ಯಾವುದು, ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ರಿಸರ್ವ್ ಆ್ಯಂಡ್ ಸರ್ಪ್ಲಸ್ನಲ್ಲಿ ಯಾವ್ದು ಹೆಡ್ ಬರ್ತಾವಂತ ಕೇಳ್ತಾ ಇದ್ದಾನೆ, ರೈಟ್. ಯಾವ್ದು ಬರ್ತಾವೆ, ಒಂದೇದು ಕ್ಯಾಪಿಟಲ್ ರಿಸರ್ವ್, ಇನ್ನೊಂದು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಂತ ಬರ್ತೈತೆ. ಕ್ಯಾಪಿಟಲ್ ರಿಸರ್ವ್, ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಥವಾ ಜನರಲ್ ರಿಸರ್ವ್, ಅದನ್ನು ಸಹ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ನಲ್ಲಿ ಬರುತ್ತೆ, ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್ 23. ಸ್ಟೇಟ್ ಎನಿ ಟೂ ಯೂಸಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲೈಸಸ್. ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲೈಸಸ್ ಇಂದ ಎರಡು ಉಪಯೋಗಗಳನ್ನು ಹೇಳ್ರಿ. ಯಾವುದು ಎರಡು ಉಪಯೋಗಗಳು? ಸ್ಟೇಟ್ ಎನಿ ಟೂ ಯೂಸಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲೈಸಸ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇಂದಲ್ಲ, ಅಂದರೆ ಅದನ್ನು ಅನಲೈಸ್ ಮಾಡೋದು, ಅದನ್ನು ಎಕ್ಸ್ಪ್ಲನೇಷನ್ ಮಾಡೋದು, ಅದನ್ನು ಕಂಪೇರ್ ಮಾಡೋದು, ರೈಟ್. ಯಾವುದು? ಟು ಸೆಟ್ ಫೈನಾನ್ಷಿಯಲ್ ಪಾಲಿಸಿ. ಅಂದರೆ ಈಗ 2 ವರ್ಷದ ಸ್ಟೇಟ್ಮೆಂಟ್ಸ್ಗಳನ್ನು ನಾವು ಕಂಪೇರ್ ಮಾಡಿದಾಗ, ರೈಟ್, ಅಂದರೆ ಮುಂದಿನ ವರ್ಷದಲ್ಲಿ ನಾವು ಯಾವ ರೀತಿಯಲ್ಲಿ ಹಣವನ್ನು ಉಪಯೋಗ ಮಾಡಬೇಕು, ಎಷ್ಟು ಹಣ ನಾವು ಜಮಾ ಮಾಡಬೇಕು, ಅಂದರೆ ಮುಂದಿನ ದಿನಗಳಲ್ಲಿ ನಾವೇನು ಮಾಡ್ತೀವಿ, ಒಂದು ಪಾಲಿಸಿ, ಒಂದು ಗೋಲನ್ನು ಸೆಟ್ ಮಾಡ್ತೀವಿ, ರೈಟ್. ಅದನ್ನು ಸೆಟ್ ಮಾಡೋದಕ್ಕೆ ಅನಲೈಸಸ್ ಉಪಯೋಗ ಆಗ್ತಿದೆ. ಟು ಬಿಲ್ಡ್ ಲಾಂಗ್ ಟರ್ಮ್ ಪ್ಲಾನ್ಸ್, ಅಂದರೆ ಲಾಂಗ್ ಟರ್ಮ್ ಪ್ಲಾನ್ಸ್ಗಳನ್ನು ಮಾಡೋದಕ್ಕೆ ಸಹ ನಮ್ಗೆ ಏನಾಗ್ತಿದೆ, ಫೈನಾನ್ಷಿಯಲ್ ಅನಾಲಿಸಿಸ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಉಪಯೋಗ ಆಗ್ತಿದೆ. ಟು ಇವಾಲ್ಯುವೇಟ್ ಎಕನಾಮಿಕ್ ಟ್ರೆಂಡ್ಸ್, ಏನೇನು ಬದಲಾವಣೆ ಆಗಿದ್ದಾವೆ ಹೋದ ವರ್ಷಕ್ಕೆ ಈ ವರ್ಷಕ್ಕೆ, ಎಷ್ಟೆಷ್ಟು ವ್ಯತ್ಯಾಸ ಆಗ್ತಾ ಇದೆ, ಯಾಕೆ ವ್ಯತ್ಯಾಸ ಆಗಿದೆ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ. ಟು ಇವಾಲ್ಯುವೇಟ್ ಎಕನಾಮಿಕ್ ಟ್ರೆಂಡ್ಸ್, ರೈಟ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 24. ರೈಟ್ ಎನಿ ಟು ಅಬ್ಜೆಕ್ಟಿವ್ಸ್ ಆಫ್ ಪ್ರಿಪೇರಿಂಗ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಯಾಕೆ ಹಾಕಬೇಕು? ಅಬ್ಜೆಕ್ಟಿವ್ಸ್, ಉದ್ದೇಶಗಳು, ರೈಟ್. ಏನು ಉದ್ದೇಶ ಇದೆ? ಯೂಸ್ಫುಲ್ ಇನ್ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಪ್ಲಾನಿಂಗ್. ಅಂದರೆ ಶಾರ್ಟ್ ಟರ್ಮ್, ಈಗ ಕ್ಯಾಶ್ ಫ್ಲೋ ಅಂದರೆ ಕ್ಯಾಶ್ ಬರೋದು, ಕ್ಯಾಶ್ ಹೋಗೋದು, ರೈಟ್. ಅದನ್ನು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡೋದು, ಅಂದರೆ ಎಷ್ಟು ಬರ್ತಾ ಇದೆ, ಎಷ್ಟು ಹೋಗ್ತಾ ಇದೆ, ಮತ್ತು ಮುಂದಿನ ವರ್ಷದಿಂದ ಯಾವ ರೀತಿಯಲ್ಲಿ ಉಪಯೋಗ ಮಾಡಬೇಕು, ಎಲ್ಲೆಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಂತ ನಮಗೆ ಉಪಯೋಗ ಗೊತ್ತಾಗುತ್ತೆ. ಯಾವುದರಿಂದ ಗೊತ್ತಾಗ್ತಿದೆ? ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಿಂದ, ರೈಟ್. ಒಂದನೇದ್ದು ಯೂಸ್ಫುಲ್ ಇನ್ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಪ್ಲಾನಿಂಗ್, ಅಸಿಸ್ಟ್ ಇನ್ ಪ್ರಿಪ್ರೇಷನ್ ಆಫ್ ಕ್ಯಾಶ್ ಬಜೆಟ್. ಅಂದರೆ ಕ್ಯಾಶ್ ಬಜೆಟ್, ಕ್ಯಾಶ್ ಹೆಚ್ಚು ಬರ್ತಾ ಇದೆ ಅಂದರೆ ಒಂದು ಬಜೆಟನ್ನು ಹಾಕೋಬಹುದು, ಯಾವುದು ಎಷ್ಟು ಉಪಯೋಗ ಮಾಡಬೇಕು. ಮತ್ತು ಹೆಲ್ಪ್ಫುಲ್ ಇನ್ ಫಾರ್ಮುಲೇಷನ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಬಿಸ್ನೆಸ್ ಮ್ಯಾನೇಜ್ಮೆಂಟನ್ನು ಮಾಡೋದಕ್ಕೆ ಸಹ ಭಾಳಷ್ಟು ಉಪಯೋಗಕಾರಿ ಆಗುತ್ತೆ. ಯಾಕಂದರೆ ಕ್ಯಾಶ್ ಇದ್ದರೆ ಮಾತ್ರ ಬಿಸ್ನೆಸ್ನಲ್ಲಿ ಯಾವುದಾದ್ರೂ ಡಿಸಿಷನ್ಗಳನ್ನು ನಾವು ತಗೋಬೋದು. ಈ ಕ್ಯಾಶ್ ಎಷ್ಟು ಬರ್ತಾ ಇದೆ, ಎಷ್ಟು ಹೋಗ್ತಾ ಇದೆ ಅಂತ ಗೊತ್ತಾದರೆ ಇನ್ನೂ ಒಳ್ಳೆಯ ರೀತಿಯಲ್ಲಿ ಬಿಸ್ನೆಸ್ ಡಿಸಿಷನ್ಗಳನ್ನು ಮಾಡೋದಕ್ಕೆ ಮ್ಯಾನೇಜ್ಮೆಂಟ್ ಅವರಿಗೆ ಹೆಲ್ಪ್ ಆಗುತ್ತೆ, ರೈಟ್. ನೆಕ್ಸ್ಟ್ ಕ್ವಶನ್, ಈಗ ನೆಕ್ಸ್ಟ್ ಕ್ವಶನ್ 17. ವಾಟ್ ಡು ಯು ಮೀನ್ ಬೈ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್? ಇದು ಭಾಳ ಸಲ ಕೇಳಿದಾನೆ, ಈ ಸಲನೂ ಕೇಳುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ವಾಟ್ ಡು ಯು ಮೀನ್ ಬೈ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂದ್ರೇನು? ದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಪ್ರಿಪೇರ್ಡ್ ಬೈ ದ ನಾನ್ ಟ್ರೇಡಿಂಗ್ ಎಂಟಿಟೀಸ್. ನಾನ್ ಟ್ರೇಡಿಂಗ್ ಅಂದರೆ ಯಾವುದು? ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ಟು ಡಿಟರ್ಮೈನ್ ಸರ್ಪ್ಲಸ್ ಆರ್ ಡೆಫಿಸಿಟ್ ಆಫ್ ಇನ್ಕಮ್ ಆರ್ ಎಕ್ಸ್ಪೆಂಡಿಚರ್ಸ್. ಅಂದರೆ ಯಾಕೆ ನಾವು ಹಾಕ್ತಾ ಇದ್ದೀವಿ? ಡಿಟರ್ಮೈನ್, ಕಂಡು ಹಿಡಿಯೋದಕ್ಕೆ. ಟು ಫೈಂಡ್ ಔಟ್, ಟು ನೋ. ಸರ್ಪ್ಲಸ್ ಆರ್ ಡೆಫಿಸಿಟ್ ಅಂದರೆ ಈ ವರ್ಷದಲ್ಲಿ ಒಂದು ಆರ್ಗನೈಸೇಷನ್ಗೆ ಹಣ ಜಾಸ್ತಿ, ಲಾಭ ಜಾಸ್ತಿ ಆಗಿದೆ ಅಥವಾ ನಷ್ಟ ಆಗಿದೆ, ಹೆಚ್ಚು ಅಮೌಂಟ್ ಹೋಗಿದೆ ಅಂತ ಲೆಕ್ಕ ಮಾಡುವುದಕ್ಕೆ. ಸರ್ಪ್ಲಸ್ ಆರ್ ಡೆಫಿಸಿಟ್, ಜಾಸ್ತಿ ಬಂದರೆ ಸರ್ಪ್ಲಸ್, ಕಡಿಮೆ ಆದರೆ ಡೆಫಿಸಿಟ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್ ಫಾರ್ ಎ ಪರ್ಟಿಕ್ಯುಲರ್ ಟೈಮ್ ಫ್ರೇಮ್. ಅಂದರೆ ಒಂದು ವರ್ಷಕ್ಕೆ, ಎ ಪರ್ಟಿಕ್ಯುಲರ್ ಪೀರಿಯಡ್ ಅಂತಲೂ ನಾವು ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 18. ಡಿಫೈನ್ ಪಾರ್ಟ್ನರ್ಶಿಪ್. ಇದನ್ನು ಭಾಳ ಸಲ ಕೇಳಿದಾನೆ, ಈ ಸಲನೂ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಪಾರ್ಟ್ನರ್ಶಿಪ್ ಅಂದರೆ ಏನು, ರೈಟ್? ಪಾರ್ಟ್ನರ್ಶಿಪ್ ಯಾವುದರಲ್ಲಿ? ಸೆಕ್ಷನ್ 4ನಲ್ಲಿ ಹೇಳ್ತಾ ಇದ್ದಾನೆ. ಅಕಾರ್ಡಿಂಗ್ ಟು ಸೆಕ್ಷನ್ 4 ಆಫ್ ದ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932. ಕಂಪ್ನೀಸ್ ಆ್ಯಕ್ಟ್ ಯಾವುದು? 2013. ಪಾರ್ಟ್ನರ್ಶಿಪ್ ಆ್ಯಕ್ಟ್ ಯಾವುದು? 1932, ರೈಟ್. ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಪ್ರಕಾರ ಸೆಕ್ಷನ್ 4ನಲ್ಲಿ ಏನು ಹೇಳ್ತಾ ಇದ್ದಾನೆ? ಪಾರ್ಟ್ನರ್ಶಿಪ್ ಇಸ್ ದ ರಿಲೇಷನ್ ಬಿಟ್ವೀನ್ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ to share profits of a business carried on by all or any one of them acting for all. ಅಂದರೆ ಇದು ಒಂದು ರಿಲೇಷನ್, ಇದು ಒಂದು ಸಂಬಂಧ ಬಿಟ್ವೀನ್ ಪರ್ಸನ್ಸ್, ವ್ಯಕ್ತಿಗಳ ಸಂಬಂಧ. ಹೂ ಹ್ಯಾವ್ ಅಗ್ರೀಡ್, ಯಾರು ಒಪ್ಪಿರ್ತಾರೆ, ಟು ಶೇರ್ ಪ್ರಾಫಿಟ್ಸ್ ಆಫ್ ಬಿಸ್ನೆಸ್, ಪ್ರಾಫಿಟನ್ನು ಹಂಚುವುದಕ್ಕೆ,
ಕ್ಯಾರಿಡ್ ಆನ್ ಬೈ ಆಲ್, ಎಲ್ಲರೂ ಬಿಸ್ನೆಸ್ ಅನ್ನು ನಡೆಸಬಹುದು. ಆರ್ ಎನಿ ಒನ್ ಆಫ್ ದೆಮ್ ಆಕ್ಟಿಂಗ್ ಫಾರ್ ಆಲ್, ಅಥವಾ ಯಾರಾದರೂ ಒಬ್ರು ನಡೆಸಬಹುದು ಅಥವಾ ಎಲ್ಲರೂ ಬಿಸ್ನೆಸ್ ಅನ್ನು ನಡೆಸಬಹುದು. ರೈಟ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 19. ಸ್ಟೇಟ್ ಎನಿ 2 ರೀಸನ್ಸ್ ಫಾರ್ ಅಡ್ಮಿಟಿಂಗ್ ಆಫ್ ಎ ನ್ಯೂ ಪಾರ್ಟ್ನರ್. ಅವಾಗಲೇ ಹೇಳಿದೆ, ಮತ್ತೊಂದ್ಸಲ ಬಂದಿದೆ. ರೈಟ್, ಇದು ರಿವಿಷನ್ ಆಗಿದೆ, ನೋಡ್ಕೊರಿ. ಅಂದರೆ ಯಾಕೆ ಕ್ಯಾಪಿಟಲಿಗೆ ಅಂತ ಹೇಳಿದೆ, ಕ್ಯಾಪಿಟಲ್ ಹಣ ಬೇಕಾಗಿರ್ತೈತೆ, ಮ್ಯಾನೇಜರಲ್ ಸ್ಕಿಲ್ ಬೇಕಾಗಿರ್ತೈತೆ, ಅಥವಾ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಅಥವಾ ಗುಡ್ ವಿಲ್. ರೈಟ್, ಈ 4 ಕಾರಣಕ್ಕೆ ನಾವೇನು ಮಾಡ್ತೀವಿ, ಪಾರ್ಟ್ನರನ್ನು ತೊಗೊತೀವಿ. ನೀವು 2 ಬರೆದ್ರೂ ನಡೀತೈತೆ, 4 ಬರೆದ್ರೂ ನಡೀತೈತೆ. ಓಕೆ. ಕ್ವಶನ್ ನಂಬರ್ 20. ಗಿವ್ ದ ಜರ್ನಲ್ ಎಂಟ್ರಿ ಫಾರ್ ಅಸೆಟ್ ಟೇಕನ್ ಓವರ್ ಬೈ ಎ ಪಾರ್ಟ್ನರ್. ಒಬ್ಬ ಪಾರ್ಟ್ನರ್ ಆಸ್ತಿ ತಗೊಂಡಾನಂದ್ರೆ ಡಿಸಲ್ಯೂಷನ್ ಆಫ್ ಫರ್ಮ್ನಲ್ಲಿ. ರೈಟ್, ಅವಾಗ ಜರ್ನಲ್ ಎಂಟ್ರಿ ಏನು ಬರ್ತೈತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಡೆಬಿಟ್ ಸೈಡ್ ಬರ್ತೈತೆ, ಟು ರಿಯಲೈಸೇಷನ್ ಅಕೌಂಟ್ನಲ್ಲಿ ಕ್ರೆಡಿಟ್ ಸೈಡ್. ಆಸೆಟ್ ತಗೊಂಡ್ರೆ ಅಥವಾ ಟ್ವಿಸ್ಟ್ ಮಾಡಿ ಲಯಬಿಲಿಟೀಸ್ ಟೇಕನ್ ಓವರ್ ಅಂತ ಬರ್ತೈತೆ. ಲಯಬಿಲಿಟೀಸ್ ಟೇಕನ್ ತಗೊಂಡ್ರೆ ಇದು ರಿವರ್ಸ್ ಆಗ್ತೈತೆ, ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಯಾವಾಗ ಲಯಬಿಲಿಟಿ ತಗೊಂಡ್ರೆ. ರೈಟ್, ಬೀಯಿಂಗ್ ಅಸೆಟ್ ಟೇಕನ್. ರೈಟ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 21. ಸ್ಟೇಟ್ ಎನಿ 2 ಫ್ಯೂಚರ್ಸ್ ಆಫ್ ಎ ಕಂಪನಿ. ಕಂಪನಿಯ ಲಕ್ಷಣಗಳೇನು? ಕಂಪ್ನಿ ಯಾವ ರೀತಿಯಲ್ಲಿ ಇರ್ತೈತೆ, ಎ ಸೆಪ್ರೇಟ್ ಲೀಗಲ್ ಎಂಟಿಟಿ ಅದು. ರೈಟ್, ಒಂದು ಸಪ್ರೇಟ್ ಲೀಗಲ್ ಎಂಟಿಟಿ ಆಗಿರ್ತೈತೆ. ಲಿಮಿಟೆಡ್ ಲಯಬಿಲಿಟಿ ಇರ್ತೈತೆ ಒಂದು ಕಂಪ್ನಿಯಲ್ಲಿ. ನಾವು ಎಷ್ಟು ಬಂಡವಾಳ, ಉದಾಹರಣೆಗೆ 100 ರೂಪಾಯಿ ಶೇರ್ ತೊಗೊಂಡ್ರೆ 100 ರೂಪಾಯಿನೇ ನಷ್ಟ ಆಗ್ತೈತೆ. ಬಟ್ ಪಾರ್ಟ್ನರ್ಶಿಪ್ನಲ್ಲಿ ಹಂಗಲ್ಲ, 10,000 ಹಾಕಿದರೆ 20,000 ನಷ್ಟ ಆಗಬಹುದು, 30,000 ಆಗ್ಬೋದು, ಅನ್ಲಿಮಿಟೆಡ್ ಇರ್ತೈತೆ. ಬಟ್ ಇದರಲ್ಲಿ ಲಿಮಿಟೆಡ್ ಲಯಬಿಲಿಟಿ. ಯಾವುದರಲ್ಲಿ? ಕಂಪನಿನಲ್ಲಿ. ಪಾರ್ಟ್ನರ್ಶಿಪ್ನಲ್ಲಿ ಅನ್ಲಿಮಿಟೆಡ್ ಲಯಬಿಲಿಟಿ. ಓಕೆ. ಅಥವಾ ಕಾಮನ್ ಸೀಲ್, ಒಂದು ಕಾಮನ್ ಸೀಲಿಂದ ಬಿಸ್ನೆಸ್ ಎಲ್ಲ ನಡೀತಾವೆ ಕಂಪ್ನಿಯಲ್ಲಿ. ನೆಕ್ಸ್ಟ್, ರೈಟ್, ಈ 3 ಬರೆದ್ರೂ ನಡೀತೈತೆ. ಓಕೆ. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 22. ಸ್ಟೇಟ್ ಎನಿ 2 ಬೆನಿಫಿಟ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಎ ಕಂಪ್ನಿ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಎ ಕಂಪ್ನಿಯ 2 ಬೆನಿಫಿಟ್ಸ್ಗಳನ್ನು ಹೇಳ್ರಿ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಯಾಕೆ ಹಾಕಬೇಕು ಕಂಪನಿಯ? ಟು ನೋ ದ ಎಫಿಷಿಯನ್ಸಿ, ಅಂದರೆ ಆ ಬಿಸ್ನೆಸ್, ಆ ಕಂಪ್ನಿ ಚೆನ್ನಾಗಿ ನಡೀತಾ ಇದೆ ಇಲ್ಲ ಅಂತ ನೋಡೋದಕ್ಕೆ ಹೆಂಗೆ ಗೊತ್ತಾಗ್ತೈತೆ? ಫೈನಾನ್ಷಿಯಲ್ ಸ್ಟೇಟ್ಮೆಂಟಿಂದ. ಅದು ಹಾಕಿದರೆ ಮಾತ್ರ ಗೊತ್ತಾಗುತ್ತೆ. ಟು ನೋ ಪ್ರಾಫಿಟಬಿಲಿಟಿ ಆಫ್ ಎ ಕಂಪ್ನಿ, ಅಂದರೆ ಲಾಭ ಎಷ್ಟು ಗಳಿಸ್ತಾ ಇದೆ ಅಂತ ಗೊತ್ತಾಗುತ್ತೆ. ಎಲ್ಲಿಂದ? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಟು ನೋ ದ ಲಿಕ್ವಿಡಿಟಿ, ಎಷ್ಟು ಪ್ರಮಾಣದಲ್ಲಿ ಅದಕ್ಕೆ ಹೊಣೆಗಾರಿಕೆ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಯಾವುದರಿಂದ? ರೈಟ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಿಂದ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ಗಳನ್ನು ಹಾಕಿದ್ರಿಂದ. ಓಕೆ. ನೆಕ್ಸ್ಟ್, ಕ್ವಶನ್ ನಂಬರ್ 23. ಮೆನ್ಷನ್ ಎನಿ 2 ಯೂಸರ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲೈಸಸ್. ಯೂಸರ್ಸ್ ಅಲ್ಲ, ಯೂಸರ್ಸ್ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲೈಸಸ್ ಅನ್ನು ಯಾರು ಉಪಯೋಗ ಮಾಡ್ತಾರೆ, ಯಾರು ನೋಡ್ಕೊತಾರೆ, ಯಾರಿಗೆ ಹೆಲ್ಪ್ಫುಲ್ ಆಗ್ತೈತೆ? ರೈಟ್, ಒಂದನೇದ್ದು ಡೈರೆಕ್ಟರ್ಸ್ ಉಪಯೋಗ ಮಾಡ್ಕೊತಾರೆ, ಮ್ಯಾನೇಜ್ಮೆಂಟ್, ಸಪ್ಲೈಯರ್ಸ್ ಮತ್ತು ಬ್ಯಾಂಕ್ಸ್. ರೈಟ್, ಕಸ್ಟಮರ್ಸಿಗೂ ಉಪಯೋಗ ಆಗ್ತೈತೆ. ರೈಟ್, ಲೆಂಡರ್ ಸಾಲ ಕೊಡೋರಿಗೆ ಉಪಯೋಗ ಆಗ್ತೈತೆ. ಎಲ್ಲರಿಗಿದು ಉಪಯೋಗ ಆಗ್ತೈತೆ. ಯಾವುದು? ಮೆನ್ಷನ್ ಎನಿ 2 ಯೂಸರ್ಸ್ ಬೇರೆ, ಯೂಸರ್ಸ್ ಬೇರೆ. ಓಕೆ. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಕ್ವಶನ್, ವಾಟ್ ಈಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್? ಇದು ಭಾಳ ಸಲ ಕೇಳಿದಾನೆ, ಈ ಸಲನೂ ಕೇಳುವ ಸಾಧ್ಯತೆಗಳು ಇದ್ದಾವೆ. ರೈಟ್, ವಾಟ್ ಈಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್? ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದರೆ ಏನ್ರಿ? ಎ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ರೆಫರ್ಸ್ ಟು ಎ ಸ್ಟೇಟ್ಮೆಂಟ್. ಇದು ಒಂದು ಸ್ಟೇಟ್ಮೆಂಟ್ ಶೋವಿಂಗ್ ದ ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋಸ್. ಕ್ಯಾಶ್ ಇನ್ಫ್ಲೋ, ಬಂದಿದ್ದು ಕ್ಯಾಶ್ ಮತ್ತು ಹೋಗಿದ್ದು ಕ್ಯಾಶ್ ಬಗ್ಗೆ ತೋರಿಸ್ತಾ ಇದೆ. ರೈಟ್, ಆರ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಬಿಸ್ನೆಸ್ ಡ್ಯೂರಿಂಗ್ ಡಿಫ್ರೆಂಟ್ ಇಂಟರ್ವಲ್ಸ್ ಆಫ್ ಟೈಮ್ ಇನ್ ಟರ್ಮ್ಸ್ ಆಫ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿಲೆಂಟ್ಸ್. ಅಂದರೆ ಕ್ಯಾಶ್ ಎಷ್ಟು ಪ್ರಮಾಣದಲ್ಲಿ ಬಂದಿದೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಹೋಗಿದೆ, ಅಂದರೆ ಕ್ಯಾಶ್ ಮೈನಸ್ನಲ್ಲಿದೆ, ಕ್ಯಾಶ್ ಪ್ಲಸ್ನಲ್ಲಿ ಆಗಿದೆ ಅಂತ ನಮ್ಗೆ ಏನು ಮಾಡ್ತೈತೆ ಅಂದರೆ ತೋರಿಸ್ತೈತೆ. ಯಾವುದು? ಸ್ಟೇಟ್ಮೆಂಟ್. ಯಾವುದು ಸ್ಟೇಟ್ಮೆಂಟ್? ಕ್ಯಾಶ್ ಫ್ಲೋ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಏನು ಮಾಡ್ತಾಯಿದೆ? ಕ್ಯಾಶ್ ಎಷ್ಟು ಇನ್ಫ್ಲೋ ಆಗಿದೆ ಮತ್ತು ಕ್ಯಾಶ್ ಎಷ್ಟು ಔಟ್ಫ್ಲೋ ಆಗಿದೆ ಅಂತ ನಮಗೆ ತೋರಿಸುತ್ತೆ. ಮೇನ್ ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಸ್ಟೇಟ್ಮೆಂಟ್ ಶೋವಿಂಗ್ ದ ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ. ಇದು ಮೇನ್ ಪಾಯಿಂಟ್ ಆಫ್ ದಿ ಆನ್ಸರ್. ಇದು ಆನ್ಸರ್ನಲ್ಲಿ ಇನ್ಕ್ಲೂಡ್ ಆಗಿರಬೇಕು. ರೈಟ್, ಇವು ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದು. ಹೋಪ್ ನಿಮಗೆ ಈ ಕ್ವಶನ್ ಆನ್ಸರ್ಸ್ ಅರ್ಥ ಆಗಿರ್ಬೋದು. ರೈಟ್, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಈ ಥರನೇ ಕ್ವಶನ್ಸನ್ನು ತೊಗೊಂಬರ್ತೀನಿ. ಅಲ್ಲಿವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ರೈಟ್, ಧನ್ಯವಾದಗಳು.